ರಾತ್ರಿ ಆದ್ರೆ ಸಾಕು ಈ ಆಸ್ಪತ್ರೆಯ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನಿಸ್ಬೇಕು. ಅವ್ಯವಸ್ಥೆಗಳ ಆಗರವಾದಂತ ತಾಲೂಕು ಆಸ್ಪತ್ರೆ ಆರೋಗ್ಯ ಸಚಿವರೇ ಇತ್ತ ಒಮ್ಮೆ ನೋಡಿ ಗಮನ ಹರಿಸಿ ಈ ಆಸ್ಪತ್ರೆಯ ಸ್ಥಿತಿಗತಿ ಹೇಗಿದೆ ಅಂತ. ರಾತ್ರಿ ಆದ್ರೆ ಸಾಕು ಈ ಆಸ್ಪತ್ರೆಯ ಸ್ಥಿತಿ ಹೇಗಿರುತ್ತೆ, ಇಲ್ಲಿ ಯಾವ ರೀತಿ ಅವ್ಯವಸ್ಥೆಗಳಿದ್ದಾವೆ ಅಂತ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರೇ ಒಮ್ಮೆ ಇತ್ತ ಗಮನ ಹರಿಸಿ ಆಸ್ಪತ್ರೆ ಪರಿಸ್ಥಿತಿ ಹೇಗಿದೆ ಅಂತ. ನಿಮ್ಮ ಕ್ಷೇತ್ರದ ತಾಲೂಕು ಆಸ್ಪತ್ರೆಯ ಸ್ಥಿತಿ ಹೇಗಿದೆ ನೀವೇ ನೋಡಿ. 2 ದಿನಗಳಿಂದ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿಲ್ಲ ಇಲ್ಲಿ. ಹೀಗಾಗಿ ರೋಗಿಗಳು ಪರದಾಡ್ತಿದ್ದಾರೆ, ರೋಗಿಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಸಿಬ್ಬಂದಿ. ಬಾದಾಮಿ ತಾಲೂಕು ಆಸ್ಪತ್ರೆಯ ಸ್ಥಿತಿಗೆ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಲ್ಲಿ ಇರುವಂತ ರೋಗಿಗಳಾಗ್ಲಿ ರೋಗಿಗಳ ಕಡೆಯವರು. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ, ಆಸ್ಪತ್ರೆಯ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೋಗಿಗಳು. ಅಲ್ಲೊಂದು ಪೇಷಂಟ್ ಯಾರೊಬ್ರು ಇಲ್ವಣ್ಣ, ಅದು ನಾವು ಕರೆದಲ್ಲಿ ಬಂದ್ರೆ ನೀವು ಒಬ್ಬ ಇದ್ನಿ. ನಾ ಏನಂದೇನ ನಿಂಗ ಆಸ್ಪತ್ರೆಯ ವೈದ್ಯಾಧಿಕಾರಿಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದು ಆಗಿದೆ. ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವೀರೇಶ್ ಶೆಟ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಸಮರ್ಪಕ ಚಿಕಿತ್ಸೆ, ಸ್ವಚ್ಛತೆಯ ಕೊರತೆ ಇರೋದ್ರಿಂದ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರಲ್ ವಾರ್ಡ್ನಲ್ಲೇ ಗ್ಯಾಂಗ್ರೀನ್ ರೋಗಿಗೆ ಚಿಕಿತ್ಸೆ ನೀಡಿದಂತ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಚಿಕಿತ್ಸೆ ಕೊಡಿಸಿ ಅಂತ ಒತ್ತಾಯಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ಅಕ್ರಮವಾಗಿ ಬ್ಯಾಟರಿ ಸಾಗಾಟ ಮಾಡಿದಂತ ಆರೋಪವೂ ಕೂಡ ಈ ಆಸ್ಪತ್ರೆ ಸಿಬ್ಬಂದಿ ಮೇಲಿದೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಯ ಬ್ಯಾಟರಿ ಸಾಗಾಟ ಮಾಡಿದ್ದಾರೆ ಅಂತ ನೋಡಿ. ಸಾಲು ಸಾಲಾಗಿ ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗಿರುವಂಥದ್ದು. ಆಸ್ಪತ್ರೆ ಕಡೆ ಶಾಸಕರಾಗ್ಲಿ ಅಥವಾ ಆರೋಗ್ಯ ಸಚಿವರಾಗ್ಲಿ ಗಮನ ಹರಿಸಿಲ್ಲ. ಇಲ್ಲಿ ಎಷ್ಟೆಲ್ಲ ಆರೋಪಗಳಿವೆ, ಎಷ್ಟೆಲ್ಲ ಅವ್ಯವಸ್ಥೆ ಇದೆ. ರೋಗಿಗಳ ಜೀವದ ಜೊತೆ ಆಸ್ಪತ್ರೆ ಸಿಬ್ಬಂದಿ ಇಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಕರೆಂಟ್ ಹೋಯ್ತು ಅಂದ್ರೆ, ವಿದ್ಯುತ್ ಸಂಪರ್ಕ ಕಡಿತ ಆಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯ ವ್ಯವಸ್ಥೆ ಇಲ್ಲ, ಜನರೇಟರ್ ಇಲ್ಲ. ಜೊತೆಗೆ ಸಿಬ್ಬಂದಿ ಕೊರತೆಯೂ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಗ್ಯಾಂಗ್ರೀನ್ ಆಗಿರುವಂತ ರೋಗಿಗಳಿಗೂ ಕೂಡ ಜನರಲ್ ವಾರ್ಡ್ ಅಲ್ಲೇ ಚಿಕಿತ್ಸೆ ಕೊಡಿಸ್ತಿದ್ದಾರೆ. ಪ್ರತ್ಯೇಕ ವಾರ್ಡ್ ಇಲ್ಲ. ಯಾಕೆ ಈ ರೀತಿಯ ಅವ್ಯವಸ್ಥೆ? ಹೇಳೋರಿಲ್ಲ, ಕೇಳೋರಿಲ್ಲ ಅಂತ. ಯಾರೊಬ್ರು ಇಲ್ವಣ್ಣ, ಅದು ನಾವು ಕರೆದಲ್ಲಿ ಬಂದ್ರೆ ನೀವು ಒಬ್ಬ ಇದ್ನಿ. ನಾ ಏನಂದೇನ ನಿಂಗ ನಾ ನಿಂಗೇನಂದೇನ ಬೈಲಪ್ಪ ಅಂತೇಳಿ ಬಾದಾಮಿಯ ಸಾರ್ವಜನಿಕರು, ಸ್ಥಳೀಯರೊಬ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇಲ್ಲಿನ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಯಾತಕ್ಕಾಗಿ ಇಷ್ಟೊಂದು ನಿರ್ಲಕ್ಷ್ಯ? ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರು ಕೂಡ ಇಲ್ಲಿಗೆ ಬರ್ತಿಲ್ವಾ? ಸಮಸ್ಯೆಗಳು ಇಷ್ಟಿದ್ರೂ ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ? ಹೌದ್ರಿ ಮೇಡಮ್, ಅದು ಶಾಸಕರಿಗೆ ಗೊತ್ತಿರುವಂತ ವಿಚಾರನೆ ಅದು. ಈ ಒಂದು 6 ತಿಂಗಳಿಂದ ಅಲ್ಲಿ ಒಂದು ಬ್ಯಾಟ್ರಿ ಹಗರಣ ಕೂಡ ಆಗಿತ್ತು. ಅಲ್ಲಿ ವಿದ್ಯುತ್ ಸಮಸ್ಯೆ ಇರೋದ ಶಾಸಕರ ಗಮನಕ್ಕೂ ಐತಿ. ವಿದ್ಯುತ್ ಸಮಸ್ಯೆ ಅಷ್ಟೇ ಅಲ್ರಿ ಮೇಡಮ್, ಪೂರ್ಣ ಅಲ್ಲಿ ವ್ಯವಸ್ಥೆ ಪೂರ್ಣ ಕೆಟ್ಟೈತ್ರಿ. ಈ ಹಿಂದೆ ನೋಡಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಈಗ ನೋಡುವಂತ ಹಾಸ್ಪಿಟ್ಲಿಗೆ ಬಾಳ ಅಂದ್ರ ಬಾಳ ವ್ಯತ್ಯಾಸ ಐತ್ರಿ. ಅಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವೀರೇಶ್ ಅಂತ ಅವ್ರೇನ್ ಹೇಳ್ತಾರೆ ಈ ಸಮಸ್ಯೆಗಳ ಬಗ್ಗೆ? ವೀರೇಶ್ ಅವರು ಇವತ್ತಿನವರೆಗೂ ನಮ್ಮನ್ನ ಯಾರನ್ನು, ನಿನ್ನೆ ನಾವು ರಾತ್ರಿ ಧರಣಿ ಕುಂತರು ಕೂಡ ಇವತ್ತಿನವರೆಗೂ ನಮ್ಮನ್ನ ಯಾರನ್ನು ಸಂಪರ್ಕ ಮಾಡಿಲ್ರಿ ಮೇಡಮ್. ಅವ್ರ ಫೋನ್ ಸ್ವಿಚ್ ಆಫ್ ಬರಾಕತ್ತೈತ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನೇನ್ ಸಮಸ್ಯೆಗಳಿದೆ, ತಾಲೂಕು ಆಡಳಿತ ಆಗ್ಲಿ, ಶಾಸಕರವರೆಗೂ ಆಗ್ಲಿ ಅಥವಾ ಸಚಿವರವರೆಗೂ ಆಗ್ಲಿ ಮನವಿ ಪತ್ರದ ಮೂಲಕ ಹೋಗಿದ್ಯಾ ಇಲ್ವಾ? ಅವ್ರಿಗೆ ಅಟ್ಲೀಸ್ಟ್ ಗೊತ್ತಿದ್ಯಾ ಇಲ್ವಾ ಅಂತ? ಮೇಡಮ್ ವಾಯ್ಸ್ ಬ್ರೇಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು TV5 ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಅಲ್ಲಿನ ಅವ್ಯವಸ್ಥೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ವಾರ್ಡ್ನಲ್ಲಿ ಸಮರ್ಪಕವಾಗಿರುವಂತ ಸಾಧನಗಳಿಲ್ಲ, ವ್ಯವಸ್ಥೆ ಇಲ್ಲ. ವೈದ್ಯರಿದ್ರೂ ಕೂಡ ರೋಗಿಗಳನ್ನ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಇನ್ನು ಅಲ್ಲಿನ ವಿದ್ಯುತ್ ಸಂಪರ್ಕ ಕಡಿತ ಆಯಿತು ಅಂದರೆ ಅದಕ್ಕೆ ಬೇಕಾಗಿರುವಂಥ ಪರ್ಯಾಯ ವ್ಯವಸ್ಥೆ, ಜನರೇಟರ್ ಇಟ್ಕೊಂಡಿಲ್ಲ,
ಜೊತೆಗೆ ಅಲ್ಲಿ ಬ್ಯಾಟ್ರಿ ಹಿಡ್ಕೊಂಡು ಜನರು ಓಡಾಡ್ತಿದ್ದಾರೆ. ರೋಗಿಗಳ ಜೀವದ ಜೊತೆಗೇನೆ ಚೆಲ್ಲಾಟ. ಯಾರು ಕೇಳ್ತಾರೆ ಹಾಗಾದ್ರೆ? ಯಾರಾದರೂ ಸಾವನ್ನಪ್ಪಿದ್ರು ಅಂದರೆ ಅವರ ಸಾವಿಗೆ ಹೊಣೆ ಯಾರು? ಅಲ್ಲಿನ ಶಾಸಕರಾಗಲಿ ಆರೋಗ್ಯ ಸಚಿವರೇ ಆಗಲಿ ಇತ್ತ ಗಮನ ಹರಿಸ್ಬೇಕಲ್ವಾ? ಆಸ್ಪತ್ರೆ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಳ್ಳೋರು ಯಾರು ಹಾಗಾದ್ರೆ? ಇಲ್ಲಿ ಬರುವಂಥ ರೋಗಿಗಳು ಅಥವಾ ರೋಗಿಗಳ ಕಡೆಯವರು ಪ್ರತಿಭಟನೆ ಮಾಡ್ತಾರೆ, ದೂರು ಕೊಡ್ತಾರೆ. ಆದರೆ ದೂರನ್ನು ಸ್ವೀಕರಿಸೋರು, ಅದಕ್ಕೆ ಸ್ಪಂದಿಸುವವರೇ ಇಲ್ಲ ಅಂದರೆ ಏನು ಗತಿ? ಬೇಕಾಗಿರುವಂಥ ಆರೋಗ್ಯ ಸೇವೆನೇ ಇಲ್ಲಿನ ಜನರಿಗೆ ಸಿಗ್ತಾ ಇಲ್ಲ. ಯಾವಾಗ ಯಾರು ಬಂದು ಗಮನ ಹರಿಸ್ತೀರಾ? ಭೀಮಸೇನ್ ಚಿಮ್ಮನಕಟ್ಟಿ ಬಾದಾಮಿ ಶಾಸಕರು ನಿಮಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಆಸ್ಪತ್ರೆಯತ್ತ ಗಮನ ಹರಿಸಿ. ಅಲ್ಲಿ ರೋಗಿಗಳಿಗೆ ಬೇಕಾಗಿರುವಂಥ ಚಿಕಿತ್ಸೆ ಆಗಲಿ, ಮೆಡಿಸಿನ್ಸ್ ಆಗಲಿ, ವೈದ್ಯಾಧಿಕಾರಿಗಳಾಗಲಿ, ವೈದ್ಯರಾಗಲಿ, ಸಿಬ್ಬಂದಿ ಆಗಲಿ ಅವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಸಿಗೋ ಹಾಗೆ ಮಾಡಿ. ಆರೋಗ್ಯ, ಶಿಕ್ಷಣ, ಸಾರಿಗೆ ಸೇವೆ ಇದೆಲ್ಲವೂ ಕೂಡ ಮೂಲಭೂತವಾಗಿ ಜನರಿಗೆ ಸಿಗಲೇಬೇಕಲ್ವಾ? ಆದರೆ ಇಲ್ಲಿ ನೋಡಿ ಅವರ ಪರಿಸ್ಥಿತಿ ಹೇಗಿದೆ ಅಂತ. ನೋಡಿ, ನಾವು ಶಾಸಕರಿಗೆ ಕಾಲ್ ಟ್ರೈ ಮಾಡ್ತಾನೆ ಇದ್ದೀವಿ, ಆದರೆ ಅವರು ಕಾಲ್ ಇನ್ನೂ ಪಿಕ್ ಮಾಡ್ತಿಲ್ಲ. ಭೀಮಸೇನ್ ಚಿಮ್ಮನಕಟ್ಟಿ ಸರ್, ದಯವಿಟ್ಟು ಈ ಸುದ್ದಿಯನ್ನು ನೋಡಿ. ಅಟ್ಲೀಸ್ಟ್ ನಮ್ಮ ಕಾಲ್ ಪಿಕ್ ಮಾಡಿ ನಮಗೆ ನೀವು ರೆಸ್ಪಾಂಡ್ ಮಾಡದೇ ಇದ್ರೂ ಪರವಾಗಿಲ್ಲ, ಆಸ್ಪತ್ರೆಗೆ ನೇರವಾಗಿ ವಿಸಿಟ್ ಮಾಡಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಮೂಲ ಸೌಕರ್ಯಗಳ ಕೊರತೆ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ರೋಗಿಗಳ ಜೊತೆ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಚೆಲ್ಲಾಟ ಆಡ್ತಿದ್ದಾರೆ. ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನಾವು ಗಮನಕ್ಕೆ ತರ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತನಾಡಬೇಕು ಅಂತಲೇ ಕಾಲ್ ಮಾಡ್ತಿದ್ದೀವಿ, ಬಟ್ ನೀವಿನ್ನೂ ಕೂಡ ನಮ್ಮ ಕಾಲ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಲ್ಲಿನ ಸ್ಥಳೀಯರು ಕೂಡ ದೂರ್ತಾ ಇದ್ದಾರೆ, ಇಲ್ಲಿನ ಬ್ಯಾಟರಿಗಳನ್ನು ಬೇರೆ ಕಡೆ ಸಾಗಾಟ ಮಾಡ್ತಿದ್ದಾರೆ, ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತ. ಆಸ್ಪತ್ರೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಬೇರೆ ಕಡೆ ಮಾರಾಟ ಮಾಡಿಕೊಂಡು ಆ ದುಡ್ಡಲ್ಲೂ ಮಜಾ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ. ಅನೇಕ ಆರೋಪಗಳು ಈ ಆಸ್ಪತ್ರೆಯ ವಿರುದ್ಧ ಕೇಳಿ ಬರ್ತಾ ಇದೆ. ಯಾವಾಗ ನೀವು ಗಮನ ಹರಿಸ್ತೀರಾ? ಜನರು ನಿಮ್ಮನ್ನು ನಂಬಿದ್ದಾರೆ, ಅವ್ರ ಕೈ ಹಿಡಿತೀರಾ ಇಲ್ವಾ ನೀವು ಅಂತ.